ಇವತ್ತು ನನಗೆ ಎಮ್ ಜಿ ರೋಡಿಗೆ ಬಾಡಿಗೆ ಬಿದ್ದಿದೆ. 6 ತಿಂಗಳು ಮೇಲಾಯಿತು ನಾನು ಸಿಟಿ ಒಳಗಡೆ ಅಲ್ಲಿಗೆ ಹೋಗಿ. ಸೊ ಇವತ್ತು ಹೆಂಗೆ ಹೋಗಿ ಬರ್ತೀನೋ ಗೊತ್ತಿಲ್ಲ, ನೋಡೋಣ. ಅದಕ್ಕೆ ಇವತ್ತು ಕೈ ಕಾಲು ಫುಲ್ ಪ್ಯಾಕ್ ಮಾಡಿದ್ದೀನಿ. ಸಿಟಿ ಒಳಗಡೆ ಹೋಯ್ತಂದರೆ ಹೆವಿ ಬಾಡಿಗೆಗಳು ಸಿಗ್ತಾ ಇರುತ್ತೆ, ವಾಪಸ್ ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಗೊತ್ತು. ಮೊದಲೇ ಕೈ ಕಾಲೆಲ್ಲ ಕರ್ಗಾಯ್ತಿದ್ದೋ, ಬಿಸಿಲಿಗೆ ಇರೋದೇ ಕರ್ಗೆ. ಇನ್ನು ಬಿಸಿಲಲ್ಲಿ ಇನ್ನೂ ಹಾಕ್ತಿದ್ರೆ ನೋಡೋಕ್ಕಾಗಲ್ಲ ಅಂಥೇಳಿ ಫುಲ್ ಇವಾಗ ಕಾಲು ಕೂಡ ಪ್ಯಾಕ್ ಮಾಡ್ಕೊಬಿಟ್ಟಿದ್ದೀನಿ. ಮತ್ತು ಅಲ್ಲಿಂದ ಪಿಕಪ್ಪು ಹತ್ರನೇ ಇದ್ದಿದ್ದು, ತೊಗೊಂಡು ಹೋದೆ. ಪಿಕಪ್ಪು ಇದೆ ನನಗೆ ಇವತ್ತಿದ್ದಿದ್ದು. ಎಮ್ ಜಿ ರೋಡಲ್ಲಿ ಕೋಟಕ್ ಬ್ಯಾಂಕ್ ಇದೆಯಲ್ಲ, ಅಲ್ಲಿಗೆ ಅದನ್ನು ಡ್ರಾಪ್ ಮಾಡಬೇಕಾಗಿತ್ತು. ಎಲ್ಲಿ ಬೇಕಾದರೂ ನಾವು ಸಿಗ್ನಲ್ನ ದಾಟ್ಬಿಡ್ಬೋದು. ಈಗ ಹೊರಗುಂಡೆ ಪಾಳ್ಯ ಸಿಗ್ನಲ್ ದಾಟೋಷ್ಟೊತ್ತಿಗೆ ನಮಗೆ ತಲೆ ಕೆಟ್ಟು ಕೆರಳಿಸ್ಬಿಡುತ್ತೆ. ಯಾಕಂದರೆ 4-5 ರೋಡ್ ಇದೆ, ಯಾವ ಕಡೆಯಿಂದ ಯಾವ ಗಾಡಿ ಬರ್ತವೆ ಅಂತಲೇ ಗೊತ್ತಾಗಲ್ಲ. ಆ ಸಿಗ್ನಲ್ ಒಂದು ದಾಟ್ತು ಅಂದರೆ ನಾವು ಸಿಟಿಗೆ ಹೋಗಿ ತಲುಪ್ತು ಅಂತಲೇ ಅರ್ಥ. ಸೊ ಅಲ್ಲಿ ಹೋಗಿ ಡ್ರಾಪ್ ಆಯಿತು. ಡ್ರಾಪ್ ಆದಮೇಲೆ ಹಿಂದಿಂದನೇ ಬಾಡಿಗೆ ಬೀಳ್ತಿತ್ತು. ಸೊ ಇದನ್ನು ನಾನು ತೆಕ್ಕೊಂಡೆ. ಇದು ಮಹದೇವಪುರಕ್ಕೆ ಬಿದ್ದಿತ್ತು. ಬಾಕ್ಸ್ ನೋಡಿದ್ರೆ ಮುಂದೆ ಕೂರ್ತಾನೆ ಇರಲಿಲ್ಲ, ಹಿಂದೆ ಹೆಂಗೋ ಅಡ್ಜಸ್ಟ್ ಮಾಡಿ ಕಟ್ಕೊಟ್ರು. ಮತ್ತು ಅದನ್ನು ತೊಗೊಂಡೋಗಿ ಡ್ರಾಪ್ ಹಾಕ್ತೆ. ಅಲ್ಲಿ ಡ್ರಾಪ್ ಮಾಡ್ತಿದ್ದಂಗೆ ಮತ್ತು ಇನ್ನೂ ಒಂದು ಬಾಡಿಗೆ ಸಿಕ್ತು. ಇದು 119 ಇದ್ದಿತ್ತು. ಇನ್ನೊಂದು ಬಾಡಿಗೆ ಸಿಕ್ತು, ಅದು ಚಿಕನ್ನು ಏನೋ ಗೊತ್ತಿಲ್ಲ, ಅದು ಫಿಶ್ ಅಂಗಡಿಲಿ ತೊಗೊಂಡೋಗಿದ್ದು, ಫಿಶ್ ಇರಬೇಕು ಅನಿಸುತ್ತೆ. ಸೊ ಅದನ್ನು ತೊಗೊಂಡೋಗಿ ಡ್ರಾಪ್ ಹಾಕ್ಬಿಟ್ಟು ಮನೆ ಕಡೆ ಬಂದುಬಿಡೋಣ ಅಂತ ಬರ್ತಿದ್ದೆ. ಯಾಕಂದರೆ ಅಲ್ಲಿ ಹೆವಿ ಟ್ರಾಫಿಕ್ ಅಲ್ವಾ. ನಾನು ಅಲ್ಲಿ ಬಿಟ್ಟಿದ್ದೆ 3:30 ಏನೋ ಆಗಿತ್ತು. ಮಾನ್ಯತಾ ಪಾಸ್ ಮಾಡೋಷ್ಟೊತ್ತಿಗೆ ನನಗೆ 1 ಅವರ್ ಮೇಲೆ ಹಿಡಿತು. ಸೊ ಅದೊಂದು ನನಗೆ ಹೆಬ್ಬಾಳ ಬಂದು ತಲುಪ್ತು. ಹೆಬ್ಬಾಳ ಬ್ರಿಡ್ಜ್ ದಾಟ್ತು ಅಂದರೆ ಸಾಕು, ನಾನು ಮನೆ ಕಡೆ ಆರಾಮಾಗಿ ಬಂದೆ ಅಂತಲೇ ಅರ್ಥ. ಸೊ ಇವತ್ತಂತೂ ಹೆವಿ ಏನೋ ಕಿವಿ ಎಲ್ಲ ನೋವು ಬಂದುಬಿಟ್ಟಿತ್ತು. ಹೆಲ್ಮೆಟ್ ಒತ್ತಿ ಮತ್ತು ತಲೆ ಎಲ್ಲ ಕಡ್ತಾ ಆಗ್ತಿತ್ತು. ಸದ್ಯ ಅಂತೂ ಮನೆಗೆ ಬಂದು ತಲುಪ್ತೆ ನಾನು. ಯಾರ್ಯಾರೆಲ್ಲ ಪೋರ್ಟ್ರಲ್ಲಿ ವರ್ಕೌಟ್ ಆಗುತ್ತಾ ಅಂತ ಕೇಳ್ತಿದ್ರು. ವರ್ಕೌಟ್ ಆಗುತ್ತೆ ಗಂಡ್ಮಕ್ಳ. ಹೆಣ್ಣಾಗಿ ನಾನೇ ಹೋಗಿ ಮಾಡ್ತಾಯಿದ್ದೀನಿ ಅಂದಮೇಲೆ ಗಂಡ್ಮಕ್ಳಿಗಂತೂ ಹೆವಿ ವರ್ಕೌಟ್ ಆಗುತ್ತೆ. ನೀವು ಆರಾಮಾಗಿ ಮಾಡ್ಕೋಬೋದು. ಯಾಕಂದರೆ ನಿಮಗೆ ಏನು ಟ್ರಾಫಿಕ್ ಭಯ ಇಲ್ಲ, ಏನಿಲ್ಲ. ಎಲ್ಲಿ ಬೇಕಾದಲ್ಲಿ ಬಿದ್ದರೂ ಹೋಗ್ತೀರಾ, ಆರಾಮಾಗಿ ಮಾಡ್ಕೋಬೋದು. ಸೊ 1-2 ದಿನ ಮಾಡಿ ನೋಡಿ, ನಿಮ್ಗೆ ಓಕೆ ಅನ್ನಿಸ್ತು ಅಂದರೆ ಮಾಡಿ. ಆಗಲ್ಲಪ್ಪ ಅನಿಸಿದ್ರೆ ಬಿಟ್ಬಿಡಿ. ಬಟ್ ಸಿಟಿ ಒಳಗಡೆ ಹೋದರೆ ಚೆನ್ನಾಗಿ ಬಾಡಿಗೆಗಳು ಸಿಗುತ್ತೆ.